ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಬ್ಲಾಗ್ ಇನ್ ಕನ್ನಡ. ಎಸ್, ಇವತ್ತಿನ ಮೇಕಪ್ ಲುಕ್ ಹೇಗಿದೆ ಅಂತ ನೋಡಿ. ಈ ಮೇಕಪ್ ಲುಕ್ಕನ್ನು ತುಂಬ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡಿ ಅಚೀವ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ ಕೇಸ್ ನೀವೇನಾದರೂ ನಾನು ವೇರ್ ಮಾಡಿರುವಂಥ ಡ್ರೆಸ್ಸನ್ನು ಬೈ ಮಾಡಬೇಕು ಅಂದರೆ ವಿಚೂಸ್ ಕ್ರಿಯೇಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಗೆ ಹೋಗೋಣ. ಮೊದಲನೇದಾಗಿ ನನ್ನ ಆಲ್ ಟೈಮ್ ಫೇವ್ರೇಟ್ ನ್ಯೂಟ್ರಿಡರ್ಮಾ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ಪೆಷಲ್ ವಿಟಮಿನ್ ಇ ಇದೆ ಸ್ನೇಹಿತರೆ. ಸೊ ಇದು ನೀವು ಫುಲ್ಲು ಡ್ರೈ ಸ್ಕಿನ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಬೋದು, ಲೈಟ್ ಸ್ಕಿನ್, ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಮೆಡಿಕಲಲ್ಲೂ ಕೂಡ ಸಿಗುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಬೈ ಮಾಡ್ಬೋದು. ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅದಲ್ಲದೆ ನಿಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ. ನಿಮಗೆ ಸನ್ಬರ್ನ್ ಆಗಿದೆ ಅಂದರೆ ಸ್ವಲ್ಪ ನಿಮ್ಮ ಸ್ಕಿನ್ನನ್ನು ಕ್ಲಾಮ್ ಮಾಡಿ ಹೈಡ್ರೇಟ್ ಮಾಡುತ್ತೆ. ಇದರಲ್ಲಿ ಪ್ರೋಟೀನ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸ್ನೇಹಿತರೆ. ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಎಸ್, ಬನ್ನಿ ಈಗ ಮಾಯ್ಶ್ಚರೈಸರನ್ನು ನೀಟಾಗಿ ಮುಖದ ಎಲ್ಲ ಭಾಗಕ್ಕೂ ಅಪ್ಲೈ ಮಾಡಿದ್ದಾಯಿತು. ಆನಂತರ ಪರ್ಪಲ್ ಅವ್ರದ್ದು ವಿಟಮಿನ್ ಇ ಸಿರಮನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಸಿರಮ್ ಆದರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಸೊ ಸಿರಮ್ ಅಪ್ಲೈ ಮಾಡೋದ್ರಿಂದ ನಿಮಗೊಂದು ಗ್ಲಾಸಿ ಫಿನಿಶಿಂಗ್ ಲುಕ್ ಏನಿದೆ ಆ ಲುಕ್ ಸಿಗುತ್ತೆ, ಆಯಿತಾ. ಸೊ ಈಗ ನೀವು ನೋಡ್ತಾ ಇರ್ಬೋದು. ಸೊ ನನಗೆ ವಿಡಿಯೋ ಮಾಡಿದ್ದಿನ ಪಿಂಪಲ್ಸ್ ಇತ್ತು. ನೆಕ್ಸ್ಟ್ ಡೇಗೆ ಪಿಂಪಲ್ಸ್ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಗಿದೆ. ನನ್ನ ವಾಯ್ಸ್ ಕೊಡೋತ್ತಿಗೆ ನಾನು ಅದೇ ಅಂದ್ಕೊಳ್ತಿದ್ದೆ. ಸೊ ಮೇ ಬಿ ಟ್ಯಾಬ್ಲೆಟ್ಸ್ ಪವರ್ಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಈಗ ಪರ್ಪಲ್ ಅವ್ರದ್ದು ನಾನಿಲ್ಲಿ ಪ್ರೈಮರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರೈಮರ್ನ ಕಂಪಲ್ಸರಿಯಾಗಿ ನೀವು ಅಪ್ಲೈ ಮಾಡಲೇಬೇಕು ಸ್ನೇಹಿತರೆ. ಪ್ರೈಮರ್ ಮತ್ತು ನಿಮ್ಮ ಸ್ಕಿನ್ ಎರಡು ನಡುವೆ ಒಂದು ಲೇಯರ್ ಆಗಿ ಕೆಲಸ ಮಾಡುತ್ತೆ, ಆಯಿತಾ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಬೇಕು. ಆನಂತರ ಇಲ್ಲಿ ಎಲ್ಲೇ ಗರ್ಲ್ ಅವ್ರದ್ದು ಕಲರ್ ಕರೆಕ್ಟರ್, ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. purple.com ಸೇಲ್ ನಡೀತಿದೆ, ಆಯಿತಾ. 20th 28ನೇ ತಾರೀಕುವರೆಗೂ ಸೇಲ್ ನಡೀತಿದೆ. ಸೊ 10,000 ಲಕ್ಕಿ ವಿನ್ನರ್ಸ್ಗೆ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅದನ್ನು ವಿಶ್ ಲಿಸ್ಟ್ಗೆ ಹಾಕ್ಕೊಳ್ಳಿ. 28ನೇ ತಾರೀಕು ನಂತರ ಸೇಲ್ ಅನೌನ್ಸ್ ಮಾಡಿದಾಗ ನೀವು ಪರ್ಚೇಸ್ ಮಾಡಿ. ಸೊ ಅಪ್ ಟು 5 lakhವರೆಗೂ ಕ್ಯಾಶ್ ಬ್ಯಾಕ್ ಸಿಗುವಂಥ ಅವಕಾಶ ನಿಮ್ಮದಾಗುತ್ತೆ, ಗೊತ್ತಾಯ್ತಲ್ಲ. ಸೊ ಈಗ ಕಲರ್ ಕರೆಕ್ಟರಲ್ಲಿ ನಾನು ನೀಟಾಗಿ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಪಿಂಪಲ್ಸ್ ಇದೆ ಅಂತ ಅನ್ನಿಸ್ತು ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ನಂತರ ನಾನಿಲ್ಲಿ ಪರ್ಪಲ್ದು ಲಿಪ್ ಬಾಂಬನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಫಸ್ಟು ನಾನು ಕಣ್ಣಿನ ಮೇಲ್ಗಡೆ ನಾನೊಂದು ಕನ್ಸೀಲರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನೋಡಿಕೊಂಡು ಕರೆಕ್ಟಾಗಿ ನಿಮ್ಮ ಶೇಡನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ತುಂಬ ವೈಟ್ ಶೇಡ್ ಯೂಸ್ ಮಾಡಿಬಿಟ್ರೆ ಬೂದ್ಗಾಗ್ಬಿಡುತ್ತೆ, ಒಂಥರ ಸಿಮೆಂಟ್ ಥರ ಆಗಿಬಿಡುತ್ತೆ, ಆಯಿತಾ. ಸೊ ನನಗದು ಒಂದು ಅನ್ನಿಸ್ತು. ಸೊ ಅವಾಗ ಅಂದ್ಕೊಂಡೆ ಇನ್ಮೇಲೆ ನಾನು ಸ್ವಲ್ಪ ಲೈಟ್ ಶೇಡ್ ತರಿಸ್ಬಾರ್ದು, ಆದಷ್ಟು ನನ್ನ ಸ್ಕಿನ್ ಕಲರ್ಗಿನ್ನ ಒಂದೇ ಒಂದು ಲೈಟ್ ಶೇಡ್ ಮಾತ್ರ ತರಿಸ್ಬೇಕು ಅಂತ ಅನ್ನಿಸ್ತು. ಎಸ್, ಈಗ ನೋಡಿ ಈ ರೀತಿ ಅಪ್ಲೈ ಮಾಡಿದ್ದಾಯಿತು. ಆ ನಂತರ ನೀಟಾಗಿ ನಾನು ಒಂದು ಟ್ಯಾಮ್ ಬ್ಯೂಟಿ ಬ್ಲೆಂಡರ್ ಜೊತೆ ಟ್ಯಾಪ್ ಮಾಡ್ತೀನಿ. ಅಂದರೆ ಬ್ಯೂಟಿ ಬ್ಲೆಂಡರನ್ನು ತೇವ ಮಾಡೇ ಯೂಸ್ ಮಾಡಿ ಸ್ನೇಹಿತರೆ. ಆನಂತರ ಪರ್ಪಲ್ ಅಥವಾ ಸ್ಟೇಕ್ವೇಕಿ ಯಾವುದಾದ್ರೂ ನೀವು ಒಂದು ಕಾಂಪ್ಯಾಕ್ಟನ್ನು ತೆಗೆದುಕೊಂಡು, ಪೌಡರ್ ಅಥವಾ ಯಾವುದಾದ್ರೂ ಕಾಂಪ್ಯಾಕ್ಟನ್ನು ತೆಗೆದುಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಆಲ್ ಟೈಮ್ ಫೇವ್ರೇಟ್ ರೆವಲ್ಯೂಷನ್ ಬೈ ಪೀಟರ್ ಅದನ್ನು ತೆಗೆದುಕೊಳ್ತಾ ಇದ್ದೀನಿ, ಐ ಶ್ಯಾಡೋ ಪ್ಯಾಲೆಟನ್ನು. ಸೊ ಇಲ್ಲಿ ನಾನು ಒಟ್ಟು 3 ಶೇಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಡಾರ್ಕ್ ಕಲರನ್ನು, ಬ್ರೌನ್ ಕಲರನ್ನು ತೆಗೆದುಕೊಂಡು ಈ ಕ್ರೀಸ್ ಲೈನ್ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಔಟರ್ ವೀನಲ್ಲಿ ಫಸ್ಟ್ ಪ್ಲೇಸ್ ಮಾಡಿ ಆ ನಂತರ ಇನ್ನರ್ ಕಾರ್ನರ್ವರೆಗೂ ನೀವು ನೀಟಾಗಿ ಈ ರೀತಿ ತೆಗೆದುಕೊಂಡು ಬರಬೇಕಾಗುತ್ತೆ ಸ್ನೇಹಿತರೆ. ನಾನು ಹೇಳ್ದಂಗೆ ನಾನೇನು ಎಕ್ಸ್ಪರ್ಟ್ ಮೇಕಪ್ ಆರ್ಟಿಸ್ಟ್ ಅಲ್ಲ, ನಾನು ಕೂಡ ಕಲ್ತಿರೋದೇ ಸುಮಾರು, ನೋಡಿ ಕಲಿತಾ ಇರೋದು, ಇನ್ನೂ ಕೂಡ ಕಲಿಯುವಂಥದ್ದು ಸಾಕಷ್ಟಿದೆ. ಸೊ ವಿದ್ಯೆಗೆ ಎಂಡೇ ಇಲ್ಲ ಅಂತ ಹೇಳ್ಬೋದು. ಆನಂತರ ನೆಕ್ಸ್ಟು ನಾನು ಪಿಂಕ್ ಕಲರ್ ಶೇಡನ್ನು ತೆಗೆದುಕೊಂಡು, ಸೊ ಈ ಫಸ್ಟ್ ಅಪ್ಲೈ ಮಾಡಿದ್ದೆ ನೋಡಿ, ಅದ್ರ ಪಕ್ಕದಲ್ಲಿ ನಾನು ಪ್ಲೇಸ್ ಮಾಡ್ತೀನಿ. ಸೊ ದಟ್ ಈ ಫಸ್ಟ್ ಬಂದು ಸ್ವಲ್ಪ ಡಾರ್ಕರ್ ಕಲರು, ಆನಂತರ ಪಿಂಕ್ ಕಲರ್ ಎರಡೂ ಕೂಡ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಿ ಬ್ಲೆಂಡ್ ಆಗಬೇಕು. ಆ ರೀತಿ ನೀವು ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಎಸ್, ಈಗ ನೋಡ್ತಿರ್ಬೋದು, ಆಯ್ತಲ್ಲ.
ಎಸ್, ಈಗ ನೀಟಾಗಿ ಸ್ನೇಹಿತರೆ ಬ್ಲೆಂಡಿಂಗ್ ಇಸ್ ದ ಕೀ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು. purple.comಲ್ಲಿ ತುಂಬ ಸೇಲ್ ನಡೀತಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಪ್ರಾಡಕ್ಟ್ಸು ಅಂತ ಅಂದರೆ ಖಂಡಿತವಾಗ್ಲೂ ಬೈ ಮಾಡಿ ಆರಾಮ್ಸೆ ನೀವು ಬೈ ಮಾಡ್ಬೋದು. ಸೊ ಈಗ ನೆಕ್ಸ್ಟು ನಾನು ಡಾರ್ಕ್ ಶೇಡನ್ನು ತೆಗೆದುಕೊಂಡು ಲೈಕ್ ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಇರೋಂಥ ಶೇಡನ್ನು ತೆಗೆದುಕೊಂಡು ಈಗ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಕಟ್ ಕ್ರೀಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಕ್ರೀಸ್ ನಾನು ಇದು 2ನೇ ಬಾರಿ ಟ್ರೈ ಮಾಡ್ತಾ ಇರೋದು. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಮಾಡಿದೆ. ಬಟ್ ಡೆಫಿನೆಟ್ಲಿ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಆನಂತರ 20ನೇ ತಾರೀಕಿಂದ 22ನೇ ತಾರೀಕು ಗುಡ್ ವೈಬ್ಸ್ದು ಗೆಟ್ ಗಾರ್ಜಿಯಸ್ ಸೇಲ್ ಇದೆ. ಬೈ 2 ಆ್ಯಂಡ್ ಗೆಟ್ 2 ಫ್ರೀ ಇರುತ್ತೆ. ನೀವು ಯಾವುದಾದ್ರೂ ಪ್ರಾಡಕ್ಟನ್ನು 4 ಆ್ಯಡ್ ಮಾಡ್ಕೊಳ್ಳಿ, 2ಕ್ಕೆ ಮಾತ್ರ ನೀವು ಪೇ ಮಾಡಬೇಕು. ಆನಂತರ ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ನಾನಿಲ್ಲಿ ಒಂದು ಗ್ಲಿಟರಿ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ಈ ರೀತಿ ಇದೆ, ನೋಡ್ತಿದ್ದೀರಲ್ಲ. ಎಸ್, ನನಗೆ ತುಂಬ ಡಾರ್ಕ್ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮತ್ತೆ ನಾನು ಪಿಂಕ್ ಕಲರನ್ನು ತೆಗೆದುಕೊಂಡು ಪರ್ಪಲ್ ಪಿಂಕನ್ನು ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟ್ ಬಂದು NYBದು ಐಲೈನರನ್ನು ತೆಗೆದುಕೊಂಡು ನೀಟಾಗಿ ಐಲೈನರನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಫೇಸಸ್ ಕೆನಡಾ ಅವ್ರದ್ದು ಮಸ್ಕಾರನ್ನು ಅಪ್ಲೈ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಎಸ್, ನೋಡ್ತಿರ್ಬೋದು ನೀವು, ನಾನು ಈ ರೀತಿ ಫೇಸಸ್ ಕೆನಡಾ ಮಸ್ಕಾರನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಯಾವ ರೀತಿ ವಿಂಗ್ ಐಲೈನರ್ನ ಡ್ರಾ ಮಾಡೋದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಐಲೈನರ್ ಡ್ರಾ ಮಾಡೋದು ಅಂತ ತೋರಿಸಿದ್ದೀನಿ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಆನಂತರ ನನ್ನ ಆಲ್ ಟೈಮ್ ಫೇವ್ರೇಟ್ ಫೌಂಡೇಶನನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಈ ಫೌಂಡೇಶನು. ಬೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು. ನನ್ನ ಸ್ಕಿನ್ ಟೋನಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇನ್ ದ ಶೇಡ್ 320 ಆರ್ 310 ಯಾವುದಾದ್ರೂ ತೆಗೆದುಕೋಬೋದು. ಸೊ ಈಗ ನೀವು ನೋಡ್ತಾ ಇರ್ಬೋದು, ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಟ್ಯಾಂಪ್ ಮಾಡ್ತಾ ನಾನು ನೀಟಾಗಿ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ನೀಟಾಗಿ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಿದೆ ಅಂತ. ಸೊ ಇದೇ ರೀತಿ ಈ ಸೈಡು ಕೂಡ ನೀಟಾಗಿ ಅಪ್ಲೈಯನ್ನು ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಹಣೆ ಮೇಲೆಲ್ಲ ಬಿಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಮಿಸ್ ಮಾಡದೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ಅಂದರೆ ನಿಮ್ಮ ಈ ಸ್ಕಿನ್ ಒಂದು ಕಲರು, ಇದೊಂದು ಕಲರು, ಕತ್ತೊಂದು ಕಲರ್ ಕಾಣಿಸ್ಬಿಡುತ್ತೆ. ಈಗ ಮತ್ತೆ ನಾನು ಸ್ಟೇಕ್ ವೇಕಿದು ಪೌಡರನ್ನು ತೆಗೆದುಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ಪೌಡರನ್ನು ಅಪ್ಲೈ ಮಾಡಿದಾಗ ಎಕ್ಸಸ್ ಆಫ್ ಆಯಿಲ್ ಇದ್ದರೂ ಕೂಡ ಪೌಡರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದೆಲ್ಲ ಕೆಲವೊಂದು ಸಣ್ಣ ಟಿಪ್ಸು ಸ್ನೇಹಿತರೆ. ನೆಕ್ಸ್ಟು ಪೆಲೋಡಿಯಾದು ಪರ್ಪಲ್ ಶೇಡಲ್ಲಿ ನಾನು ಬ್ಲಷನ್ನು ತೆಗೆದುಕೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಬ್ರೈಡ್ ಏನಾದರೂ ಆಗಿದ್ದರೆ ಆರೆಂಜ್ ಶೇಡನ್ನು ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆನಂತರ ನನ್ನ ಆಲ್ ಟೈಮ್ ಫೇವ್ರೆಟ್ ಶಿವಾನ ಹೈಲೈಟರ್ ಇನ್ ದ ಶೇಡ್ 02. ನೀವು ನೋಡಿರ್ಬೋದು, ಯಾವಾಗಲೂ ನಾನು ಶಿವಾನ ಹೈಲೈಟರ್ ಇನ್ ದ ಶೇಡ್ 02ನೇ ರೆಕಮೆಂಡ್ ಮಾಡ್ತೀನಿ, ನ್ಯೂಟ್ರಿಡರ್ಮಾನೇ ರೆಕಮೆಂಡ್ ಮಾಡ್ತೀನಿ. ಯಾಕಂದರೆ ಇಟ್ಸ್ ಒನ್ ಆಫ್ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಲೈಟ್ ಬಿದ್ದ ತಕ್ಷಣ ಎಲ್ಲೆಲ್ಲ ಹೈಲೈಟ್ ಆಗುತ್ತೆ ನಿಮ್ಮ ಮುಖ, ಆ ಭಾಗಕ್ಕೆ ನೀವು ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ಳಿ. ಹೈಲೈಟರ್ ಅಪ್ಲೈ ಮಾಡಿದ ನಂತರ ನೋಡ್ತಿದ್ದೀರಾ ಹೆಂಗಿದೆ ಅಂತ, ಶೈನಿಂಗು ಸೂಪರಾಗಿದೆ. ನೆಕ್ಸ್ಟು NYBದು ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಏನು ವಾಟರ್ ಲೈನಿಂದ ಕೆಳಗಡೆ ಏನಾದರೂ ನೀವು ಎಕ್ಸ್ಟ್ರಾ ಕಲರನ್ನು ಆ್ಯಡ್ ಮಾಡ್ತೀನಿ ಅಂತ ಅಂದರೆ ನೀವು ಒಳಗಡೆ ವೈಟ್ ಕಲರನ್ನು ಅಪ್ಲೈ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೂ ನೋ ಇಶ್ಯೂ. ನಾನು ಮಾಡಿ ತೋರಿಸ್ತಾ ಇರೋಂಗೆ ಡಾರ್ಕ್ ಕಲರ್ ಕಾಜಲರನ್ನು ಅಪ್ಲೈ ಮಾಡಿ ಮತ್ತು ಏನು ಹೇಳ್ತೀವಿ ಪರ್ಪಲ್ ಪಿಂಕ್ ಇದೆಯಲ್ಲ ಆ ಶೇಡನ್ನು ತೆಗೆದುಕೊಂಡು ವಾಟರ್ ಲೈನ್ ಕೆಳಗಡೆ ಅಪ್ಲೈ ಮಾಡಿ. ಸೊ ದಟ್ ಈ ಕಣ್ಣು ಮತ್ತು ಮೇಲ್ಗಡೆ ಹಚ್ಚಿರೋ ಐ ಶ್ಯಾಡೋಗೂ ಎರಡಕ್ಕೂ ಕೂಡ ಒಂದೇ ರೀತಿ ಕಾಣಿಸುತ್ತೆ ಆಯಿತಾ. ಇದೇ ಬೇರೆ ಅದೇ ಬೇರೆ ಅಂತ ಅನಿಸೋದಿಲ್ಲ. ಆನಂತರ ಇಲ್ಲಿ ನಾನು ಐಬ್ರೋಸನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯೂಸಿಕ್ ಫ್ಲವರ್ ಜೆಲ್ ಐಲೈನರನ್ನು ತೆಗೆದುಕೊಂಡು, ಈವನ್ ನಿಮ್ಮ ಹತ್ರ ಜೆಲ್ ಐಲೈನರ್ ಇಲ್ಲ ಅಂದರೆ ಲೈಟಾಗಿ ಕಾಜಲನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಮೆಬೆಲಿನ್ ಇಂಕ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಪರ್ಪಲ್ ಮತ್ತು ಪಿಂಕಿಶ್ ಶೇಡಲ್ಲೇ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಚೆನ್ನಾಗಿದೆ. ಎಸ್, ನಾನಂತೂ ಇದನ್ನು ನನ್ನ ಡೈಲಿ ರುಟೀನಲ್ಲೂ ಕೂಡ ನಾನು ಯೂಸ್ ಮಾಡ್ತೀನಿ. ಲೈಕ್ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದಾಗ ಇಮಿಡಿಯೇಟ್ ಯಾವುದಾದ್ರೂ ಲಿಪ್ಸ್ಟಿಕ್ ಅಂತ ಅಂದರೆ ನಾನು ಇಂಕ್ ಲಿಪ್ಸ್ಟಿಕ್ಕನ್ನು ಪ್ರಿಫರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ಆಲ್ ಡನ್. ಈಗ ನೆಕ್ಸ್ಟು ಫೈನಲಿ ಒಂದು ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ಕೊಳ್ಳೋಣ ಮೇಕಪ್ ರೆವಲ್ಯೂಷನ್ ಕಡೆಯಿಂದ. ಎಸ್, ನೋಡ್ತಿದ್ದೀರಲ್ಲ ಯಾವ ರೀತಿ ಅಂತ. ಈ ರೀತಿ ಮೇಕಪ್ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡಿದ ನಂತರ ಇದನ್ನು ಹಾಗೆ ಬಿಟ್ಬಿಡಿ, ಸ್ವಲ್ಪ ಆರ್ಲಿ ಆಯಿತಾ. ಎಸ್, ಬನ್ನಿ ಈಗ ಕೂದಲೆಲ್ಲ ಸೆಟ್ ಮಾಡ್ಕೊಂಡು ಬರೋಣ. ನಾನು ಇದು ಬಂದು ಹೇರ್ ಸ್ಟ್ರೈಟ್ನರ್ ಕಮ್ ಬ್ಲೋಯರ್ ಮತ್ತು ಹೇರ್ ಡ್ರೈಯರ್ 3-in-1 ಅಂತ ಇದು. ಸೊ ಇದನ್ನು ನಾನು ಮೀಶೋಯಿಂದ ತರಿಸಿದ್ದೆ. ಅದನ್ನು ನಾನು ಇಲ್ಲಿ ನೀಟಾಗಿ ಹೇರ್ ಬ್ಲೋ ಮಾಡ್ಕೊಳ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಹೇರ್ ಸ್ಟ್ರೈಟ್ನೂ ಕೂಡ ಆಗುತ್ತೆ. ತುಂಬ ಸ್ಟ್ರೈಟ್ ಆಗೋದಿಲ್ಲ, ಬಟ್ ಆಬ್ವಿಯಸ್ಲಿ ಸ್ಟ್ರೈಟ್ ಅಂತೂ ಆಗುತ್ತೆ. ಈಗ ಫ್ರಿಝಿ ಹೇರು ರೆಡಿ ಆಯಿತು. ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಲಾ? ಡನ್.
ಎಸ್ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ನನ್ನ ಮೇಕಪ್ ಔಟ್ಫಿಟ್ ಎಲ್ಲ ಬಂದು ವಿಚ್ಚು ಕ್ರಿಯೇಷನ್ಸ್ ಅವರು ನನಗೆ ರೆಡಿ ಮಾಡಿಕೊಟ್ರು. ಅದರದ್ದು ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.